ಕತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಭೂಮಿಯಲ್ಲಿ ಶಾರದರು ಮಾತ್ರ ಇರ್ತಾರೆ. ಆಗ ಅಜಿತ್ ಬಂದ್ಬಿಟ್ಟು ಭೂಮಿ ಅಂತ ಕರೀತಾರೆ. ಏನು ಸಾಹೇಬ್ರೆ, ಅಲ್ಲ ನಾನೇ ನಿಮ್ಮ ಹೆಂಡ್ತಿನ ಅಥವಾ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕಾ? ನೋಡಿ, ನೀವು ಹೇಳ್ದಾಗೆಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ ನನ್ನಿಂದ ಅಂತ ಭೂಮಿ ಹೇಳ್ತಾರೆ. ಹಾಗಲ್ಲ ಭೂಮಿ, ಅದು ಡೈನಿಂಗ್ ಟೇಬಲ್ಲಿ ನಿನಗೆ ಚಿನ್ನಾರನ್ನ ಅಂತ ಹೇಳಿಲ್ಲ ಅಂದರೆ ನಮ್ಮಮ್ಮ ಬೇಜಾರು ಮಾಡ್ಕೊತಾರೆ. ನಮ್ಮಮ್ಮಗೂ ಕೂಡ ಹಾಗಾದರೆ ಭೂಮಿ ಮತ್ತು ಅಜಿತ್ ಮಧ್ಯೆ ಏನೋ ಬಿರುಕಾಗಿದೆ ಅಂತ ಅನ್ಕೊತಾರೆ. ಅದಕ್ಕೆ ಆ ರೀತಿ ಮಾತಾಡಿದೆ ಭೂಮಿ, ಸಾರಿ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ಸರಿ ಸರಿ ಅಂತ ಹೇಳ್ತಾರೆ. ಭೂಮಿ, ಇವತ್ತು ನೀನು ಇಲ್ಲಿದ್ರೆ ಆಗಲ್ಲ ಭೂಮಿ, ಇಲ್ಲಿ ಶಾರದಾ ಅತ್ತೆ ರೂಮ್ ಹತ್ರ ಮಲಗಬಾರ್ದು, ಇವತ್ತು ಬಾ ರೂಮಿ ನನ್ನ ರೂಮಲ್ಲಿ ಮಲ್ಕೋ ಅಂತ ಹೇಳ್ತಾರೆ. ಆಗ ಭೂಮಿ, ಓ ನಾನು ಬರಬೇಕಾ ಸಾಹೇಬ್ರೆ? ಹಾಗಾದರೆ ಒಂದು ಕೆಲಸ ಮಾಡಿ, ಈ ನನ್ನ ಬ್ಯಾಗ್ ಇದೆಯಲ್ಲ ಇದರಲ್ಲಿ ಬಟ್ಟೆ ಎಲ್ಲ ನಾನು ಸರಿಯಾಗಿ ಜೋಡಿಸ್ಕೊಂಡೇ ಇಲ್ಲ, ಅದನ್ನೆಲ್ಲ ಸರಿಯಾಗಿ ಜೋಡಿಸಿ ನಾನು ಬರ್ತೀನಿ ಅಂತ ಭೂಮಿ ಹೇಳ್ತಾರೆ. ಆ ಬ್ಯಾಗನ್ನು ಓಪನ್ ಮಾಡಿ, ಸರಿ ಅಮ್ಮ ತಾಯಿ, ನಾನು ಹೇಳ್ದಾಗೆ ನಾನು ಕೇಳಲೇಬೇಕು ಇವಾಗ ಅಂತ ಹೇಳಿ ಬಟ್ಟೆನೆಲ್ಲ ಫೋಲ್ಡ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದ ಶಾರದಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವರು ಭೂಮಿ ಬಟ್ಟೆನ ಫೋಲ್ಡ್ ಮಾಡೋಕ್ಕೆ ಟ್ರಂಕನ್ನು ಓಪನ್ ಮಾಡಿ ಬೇಕು ಅಂತಲೇ ಭೂಮಿನ ನೋಡ್ಕೊತ ಬಟ್ಟೆನೆಲ್ಲ ಎಸಿತಾ ಇರ್ತಾರೆ. ಹಲೋ ಸಾಹೇಬ್ರೆ, ಏನಿದು? ಅದು ನನ್ನ ಬಟ್ಟೆ ಹೇಗೋ ನಾನು ಹಾಗೆ, ನನ್ನನ್ನು ಎಷ್ಟು ಸ್ಮೂತಾಗಿರ್ತೀರೋ ಆ ಬಟ್ಟೆನೂ ಕೂಡ ಹಾಗೆ ಸ್ಮೂತಾಗಿರಬೇಕು, ಆ ರೀತಿ ಎಸಿತಾ ಇದ್ರಲ್ಲ, ನೀವು ಹೇಳ್ದಾಗ ನಾನು ಕೇಳೋದೇ ಇಲ್ಲ ಅಂತ ಭೂಮಿ ಹೇಳ್ತಾರೆ. ಅಯ್ಯೋ ತಾಯಿ, ಸರಿಯಮ್ಮ ತಾಯಿ ಅಂತ ಹೇಳಿ ಬಟ್ಟೆನ ನಿಧಾನವಾಗಿ ಫೋಲ್ಡ್ ಮಾಡಿ ನಿಧಾನದಲ್ಲಿ ಇಡ್ತಾ ಇರ್ತಾರೆ. ಆಗ ಭೂಮಿಗೆ ತುಂಬಾ ನಗು ಬರ್ತಾ ಇರುತ್ತೆ. ಆಗ ಎಲ್ಲ ಬಟ್ಟೆನ ಇಡ್ತಾ ಇರ್ತಾರೆ. ಆಗ ಭೂಮಿ ಅಲ್ಲೇ ಕೂತ್ಕೊತಾರೆ. ಏನು ಭೂಮಿ, ಇಷ್ಟೆಲ್ಲ ಬಟ್ಟೆನ ಫೋಲ್ಡ್ ಮಾಡ್ತಾ ಇದ್ದೀನಿ, ಸರಿ ಬಾ ಮತ್ತೆ ಅಂತ ಹೇಳ್ತಾರೆ. ಸಾಹೇಬ್ರೆ, ಯಾಕೋ ಗೊತ್ತಿಲ್ಲ, ಶಾರದಮ್ಮನ ಜೊತೆನೇ ಇರಬೇಕು ಅನ್ನಿಸ್ತಾ ಇದೆ ಅಂತ ಭೂಮಿ ಹೇಳ್ತಾರೆ. ಮೆಂಟಲ್, ಇಷ್ಟೊತ್ತು ನಾನು ಮಾಡಿದ್ದು ನಿನ್ನ ಕೆಲಸ ಅಂದರೆ ನಿನಗೆ ಸಹಾಯ ಅಲ್ಲ, ನೀನು ಕೆಲಸ ಮಾಡಿದ್ದೀನಿ ಅಂದಮೇಲೆ ನಾನು ಹೇಳ್ದಾಗ ಕೇಳಬೇಕಲ್ವ ನೀನು ಅಂತ ಅಜಿತ್ ಹೇಳ್ತಾರೆ. ಅದು ಗೊತ್ತು ಸಾಹೇಬ್ರೆ, ಆದರೂ ನಮ್ಮ ಶಾರದಾ ಅಮ್ಮನ ನೋಡ್ತಾ ಇದ್ರೆ ಯಾಕೋ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ ಅಂತ ಭೂಮಿ ಹೇಳ್ತಾರೆ. ಆಗ ಅಜಿತ್ ಅವರು, ನೀನು ಈ ಊರು ಬಿಟ್ಟು ಹೋಗ್ತಾ ಇಲ್ಲ, ಈ ರೂಮ್ ಬಿಟ್ಟು ಈಚೆ ಬರ್ತಾ ಇದೆಯಾ ಅಷ್ಟೇ, ಈ ಮನೆಯಲ್ಲಿ ಇರ್ತೀಯ ಅಲ್ವಾ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಅಂತ ಭೂಮಿ ಕೋಪ ಮಾಡ್ಕೊತಾರೆ. ಅಜಿತ್ ಅವರು ಭೂಮಿ ಬಟ್ಟೆನ ಫೋಲ್ಡ್ ಮಾಡ್ತಾ ಇರುವಾಗ ಭೂಮಿ ಈ ಟ್ರಂಕು ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ನೋಡಿದೆ ಅನ್ನಿಸ್ತಾ ಇದೆ, ಹಾಗೆ ಇದ್ರೊಳಗಡೆ ಇರೋ ಇದೇನಿದು, ಇದೆಲ್ಲ ನಿಂದೇನಾ ಅಂತ ಕೇಳ್ತಾರೆ. ಹೌದು ಸಾಹೇಬ್ರೆ, ಯಾಕೆ ಇವಾಗ ನಿಮಗೆ ಮತ್ತೇನು ಅನುಮಾನ ಬಂತೋ ಅಂತ ಭೂಮಿ ಹೇಳ್ತಾರೆ. ಹಾಗಲ್ಲ ಭೂಮಿ, ಇದೆಲ್ಲ ನಾನು ಎಲ್ಲೋ ನೋಡಿದ ಹಾಗಿದೆ, ನನಗೆ ಯಾಕೋ ಅರ್ಥ ಆಗ್ತಾ ಇಲ್ಲ, ನೆನಪು ಬರ್ತಾ ಇಲ್ಲ ಸರಿಯಾಗಿ ಅಂತ ಅಜಿತ್ ಹೇಳ್ತಾರೆ. ನಿಮಗದ ನೆನಪು ಬರೋದು ಯಾವಾಗನೋ ಗೊತ್ತಿಲ್ಲ, ಸರಿ ಬಟ್ಟೆನ ಇಟ್ಬಿಡಿ ಅಂತ ಬಟ್ಟೆನ ಫೋಲ್ಡ್ ಮಾಡಿ ಅದರೊಳಗೆ ಹಾಕ್ತಾರೆ. ಆಗ ಸರಿ ಬಾ ಅಂತ ಅಜಿತ್ ಕರೀತಾರೆ. ಆಗ ಅಯ್ಯೋ ಶಾರದಮ್ಮನ ಬಿಟ್ಟು ಬರೋಕ್ಕೆ ಆಗ್ತಾ ಇಲ್ವೇ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ ಅಂತ ಭೂಮಿ ಹೇಳ್ತಾರೆ. ಆಗ ಅಜಿತ್ ಅವರು, ಸರಿ ಬಾ ಶಾರದಾ ಅತ್ತೆ ಮಲ್ಕೊಂತಾರೆ ಅಂತ ಹೇಳಿ ಭೂಮಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಅಯ್ಯೋ ಸಾಹೇಬ್ರೆ, ಒಂದು ನಿಮಿಷ ಅಂತ ಹೇಳ್ತಾರೆ. ಆಗ ಭೂಮಿ ಅಂತ ಬೀಳಕ್ಕೆ ಹೋಗ್ತಾರೆ. ಆಗ ಅಜಿತ್ ಅವರು ಭೂಮಿನ ಹಿಡ್ಕೊತಾರೆ. ಆಗ ಭೂಮಿ ಗಟ್ಟಿಯಾಗಿ ಅಜಿತನ ತಪ್ಕೊತಾರೆ. ಆಗ ಅಜಿತ್ ಕೂಡ ಒಂದು ಕ್ಷಣ ಅಲ್ಲೇ ಶಾಕಿಂದ ನಿಂತ್ಕೊಂಡಿರ್ತಾರೆ. ಇಬ್ಬರು ಕೂಡ ಒಬ್ಬರನ್ನೊಬ್ಬರನ್ನ ಕಣ್ಗಳನ್ನೇ ನೋಡ್ತಾ ಇರ್ತಾರೆ. ಆಗ ಸಡನ್ನಾಗಿ ಈ ಕಡೆ ಶಾರದನ ನೋಡಿಬಿಟ್ಟು ಭೂಮಿ ಒಂದು ಕ್ಷಣ ಎದ್ದು ಬಿಡ್ತಾರೆ. ಆಗ ಅಮ್ಮ ಶಾರದಮ್ಮ, ನೀವೇನು ಬೇಜಾರಾಗಬೇಡಿ, ಈ ಮುತಿ ಸಿದ್ದಪ್ಪ ಇದ್ದಾನಲ್ಲ ಅವರಿಗೆ ಏನೇನೋ ಅನಿಸುತ್ತಂತೆ, ಅದಕ್ಕೆ ಇವತ್ತು ನೀವೊಬ್ಬರೇ ಮಲ್ಕೋಬೇಕು, ಬೇಜಾರು ಮಾಡ್ಕೋಬೇಡಿ ಶಾರದಮ್ಮ ಅಂತ ಹೇಳಿ ಶಾರದಮ್ಮಗೆ ಮುತ್ತು ಕೊಟ್ಬಿಟ್ಟು ಮಲಗಿಸ್ಬಿಟ್ಟು ಬೆಡ್ಶೀಟನ್ನು ಕೂಡ ಹೊದಿಸ್ಬಿಟ್ಟು ಭೂಮಿ ಈ ಕಡೆ ಬರ್ತಾರೆ. ಆಗ ಶಾರದಕ್ಕೆ ಕೂಡ ಇಲ್ಲಿ ಭೂಮಿ ತನ್ನ ಮಗಳು ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಇನ್ನೇನು ಭೂಮಿನೇ ನನ್ನ ಮಗಳು ಮನಸ್ವಿನಿ ಅಂತ ಹೇಳಬೇಕು ಅಂತ ತುದಿ ನಾಲಿಗೆ ಇರುತ್ತೆ, ಆದರೆ ಹೇಳೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಅಜಿತ್ ರೂಮ್ಗೆ ಭೂಮಿನೂ ಕೂಡ ಹೋಗ್ತಾರೆ. ಇಲ್ಲಿ ದೇವಯಾನಿ ಅಂತೂ ಇದೇನಿದು ಅಂಜು, ನೀನು ಮಾಡ್ಕೊಂಡು ಬಂದಿರೋ ವಿಡಿಯೋ ನೋಡ್ತಾ ಇದ್ರೆ ಹಾಗಾದರೆ ಅಜಿತ್ ಭೂಮಿ ನಿಜವಾಗ್ಲೂ ಗಂಡ ಹೆಂಡ್ತಿನ? ಆದರೆ ಇಷ್ಟು ದಿನ ನಾನು ಅವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ, ಅವರಿಬ್ಬರು ನಿಜವಾದ ಗಂಡ ಹೆಂಡ್ತಿ ಅಲ್ಲ ಅಂತ ಅಂದ್ಕೊಂಡಿದ್ದೆ, ಏನಿದು ಅರ್ಥನೇ ಆಗ್ತಾ ಇಲ್ಲ, ಇಷ್ಟೊಂದು ಪ್ರೀತಿ ಇದೆ ಅಂತ ಹೇಳಿದ ಮೇಲೆ ಖಂಡಿತವಾಗ್ಲೂ ಅವರಿಬ್ಬರ ಮಧ್ಯ ಏನೂ ಇದೆ ಅಂತ ದೇವಯಾನಿ ಹೇಳ್ತಾರೆ. ಮಾಮ್, ಅದನ್ನೆಲ್ಲ ಕಟ್ಕೊಂಡು ನಮ್ಗೆ ಏನಾಗಬೇಕು ಮಾಮ್, ಮೊದಲು ಭೂಮಿ ಮನೆಯಿಂದ ಹೋಗ್ತಾಳೆ ಅಂದ್ಕೊಂಡ್ವಿ, ಭೂಮಿ ಮನೆಯಿಂದ ಹೋಗಿಲ್ಲ,
ಭೂಮಿ ಶಾಶ್ವತವಾಗಿ ಇಲ್ಲೇ ಇರ್ತಾಳೆ. ಅದು ಬಿಟ್ಬಿಟ್ಟು ಈಗ ನಜ್ಜಿ ಜೊತೆ ಆದಷ್ಟು ಬೇಗ ನನ್ನ ಮದುವೆ ಮಾಡಿಸಿ ಮುಗಿಸು ಮಾಮ್, ಇನ್ನೂ ಎಷ್ಟು ದಿನ ಅಂತ ವೆಯ್ಟ್ ಮಾಡೋದು ಅಂತ ಅಂಜು ಹೇಳ್ತಾರೆ. ನೀನೇನು ಯೋಚನೆ ಮಾಡಬೇಡ ಬೇಬಿ, ಆದಷ್ಟು ಬೇಗ ನಿನ್ನ ಮತ್ತೆ ನಚ್ಚಿ ಮದುವೆ ಆಗುತ್ತೆ ಅಂತ ದೇವಯಾನಿ ಕೂಡ ಖುಷಿಯಿಂದ ಹೇಳ್ತಾರೆ. ಮತ್ತು ಈ ಕಡೆ ಶ್ರವಣಗಂತೂ ಶಾರದ ಮೇಲೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಲ್ಲ, ನಮ್ಮ ಭೂಮಿ ಯಾವ ಜನ್ಮದಲ್ಲಿ ನನ್ನ ಮಗಳಾಗಿದ್ದಾಳೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ಶಾರದಾಗೆ ನಿಜವಾಗ್ಲೂ ಒಂದು ತಾಯಿ ಸ್ಥಾನ ಕೊಡ್ತಾ ಇದ್ದಾಳೆ. ತಾಯಿ ಹೇಗೆ ಆರೈಕೆ ಮಾಡ್ತಾಳೋ ಅದೇ ರೀತಿ ಆರೈಕೆ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಭೂಮಿ ನನ್ನ ಮಗಳಾಗಿದ್ದಿದ್ರೆ ನಂತರ ಖುಷಿ ಪಡೋರು ಈ ಭೂಮಿಯಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಅಂತ ಶ್ರವಣ್ ತನ್ನ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಈ ಕಡೆ ರೂಮ್ನಲ್ಲಿ ಅಜಿತ್ ಮಲ್ಕೊತಾರೆ. ಹಾಗೆ ಭೂಮಿನೂ ಕೂಡ ಏನು ಸಾಹೇಬ್ರೆ ಆ ರೀತಿ ನೋಡ್ತಾ ಇದ್ದೀರಾ, ಹೇಗೇನಾದರೂ ಮಾಡೋಕ್ಕೆ ಹೋದರೆ ಅಂತ ಭೂಮಿ ಹೇಳ್ತಾರೆ. ಆಗ ಮೆಂಟಲ್, ನಾನು ಎಲ್ಲರ ಥರ ಅಲ್ಲ ನೋಡು, ನಾನು ಹಾಗೇನೂ ಇಲ್ಲ ಅಂತ ಹೇಳಿ ಅಜಿತ್ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಇಬ್ಬರು ಕೂಡ ಒಟ್ಟಿಗೆ ಹಿಂಗೆ ಮಲ್ಕೊಂಡು ಇಬ್ಬರು ಕೂಡ ಒಬ್ರನ್ನೊಬ್ರನ್ನ ನೋಡ್ತಾ ನೋಡ್ತಾ ಭೂಮಿ ಅಲ್ಲೇ ನಿದ್ದೆ ಜಾರ್ತಾರೆ. ಅದನ್ನು ನೋಡಿದ ಅಜಿತ್ಗೆ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ಭೂಮಿ, ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಯಾವಾಗ ನೀನು ಅರ್ಥ ಮಾಡ್ತೀಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಬಿಟ್ಟಿರಲ್ಲ ಭೂಮಿ, ಶಾಶ್ವತವಾಗಿ ನೀನು ಇದೇ ಮನೆಯಲ್ಲಿ ಇರಬೇಕು ಅಂತ ಅಜಿತ್ ಹೇಳ್ತಾರೆ. ಆಗ ಅಜಿತ್ಗೆ ಮತ್ತೆ ಇಲ್ಲಿ ಭೂಮಿ ಟ್ರಂಕ್ ಓಪನ್ ಮಾಡಿದಾಗ ಹಳೇದನ್ನೆಲ್ಲ ನೆನಪಾಗ್ತಾ ಇರುತ್ತೆ. ಇದೇನಿದು, ಅಲ್ಲ ಮನಸ್ವಿನಿ ಅಂದರೆ ಶಾರದಾ ಅತ್ತೆ ಮಗಳು ಮನಸ್ವಿನಿ ತೋರಿಸಿದ ಬಟ್ಟೆಗಳು ಅದೇ ರೀತಿ ಭೂಮಿ ಟ್ರಂಕ್ ಒಳಗಡೆ ಹೇಗಿರೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಜಿತ್ಗೆ ಕೊನೆಗೂ ಭೂಮಿ ಮನಸ್ವಿನಿ ಅನ್ನೋ ಸತ್ಯನೂ ಕೂಡ ಗೊತ್ತಾಗುತ್ತಾ ಅಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್.